ಪ್ರಿಯ ಸಭೆಯವರೇ, ಈ ಬೆಳಗಿನ ಜಾವದಲ್ಲಿ ನಾವು ದೇವರ ವಾಕ್ಯವನ್ನು ಕೇಳಲಿಕ್ಕೆ ಕೂಡಿ ಬಂದಿದ್ದೇವೆ, ಸಮಾಧಾನದಲ್ಲಿದ್ದೇವೆ. ಈ ಒಂದು ಬೆಳಗಿನ ಜಾವದ ವಂದನೆಗಳನ್ನು ನಿಮ್ಮೆಲ್ಲರಿಗೂ ಸಹ ತಿಳಿಸ್ತೇನೆ. ಅದೇ ರೀತಿ ನನ್ನ ಜೀವಿತದಲ್ಲಿ ದೇವರ ವಾಕ್ಯವನ್ನು ನಿಮ್ಮ ಜೊತೆ ಹಂಚಿಕೊಳ್ಳುವಂತೆ ದೇವರು ತನ್ನ ಕೃಪೆಯ ಮೂಲಕ ನಮಗೆ ಅನುಗ್ರಹಿಸಿದ್ದಾನೆ. ನಾವು ದೇವರ ವಾಕ್ಯ ಕೊಡಲಿಕ್ಕೆ ಅಥವಾ ಯೋಗ್ಯತೆ ಇಲ್ಲವೆಂದು ತಿಳಿದುಕೊಂಡಿರ್ಬೋದು, ಆದರೆ ತನ್ನ ಆ ಯೋಗ್ಯತೆಯನ್ನು ತನ್ನ ಕೃಪೆಯ ಮೂಲಕ ದೇವರು ನನ್ನ ಜೀವಿತದಲ್ಲಿ ಅನುಗ್ರಹಿಸಿದ್ದಾನೆ. ಅದಕ್ಕಾಗಿ ನಾನು ದೇವರಿಗೆ ಮೊದಲನೇದಾಗಿ ಸ್ತೋತ್ರ ಹೇಳ್ತೇನೆ. ಅದೇ ರೀತಿ ನನಗೆ ಈ ಒಂದು ಅವಕಾಶವನ್ನು ಕೊಟ್ಟಿರುವಂತಹ ಪ್ರಿಯ ಸಭಾಪಾಲಕರಿಗೂ, ಸಭಾಪಾಲನಾ ಸಮಿತಿಯವರಿಗೂ ಹಾಗೂ ಸಭೆಯವರೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಹೇಳ್ತೇನೆ. ಈ ದಿನದ ವಾಕ್ಯ ಸಂದೇಶಕ್ಕೆ ನೇಮಕವಾಗಿರುವಂತಹ ಶೀರ್ಷಿಕೆ ಅದು ಕ್ಷಮಾಪಣೆ. ಅದಕ್ಕೆ ಪೂರಕವಾಗಿರುವಂತಹ ವಚನ ಅದು 1 ಯೋಹಾನ 1ನೇ ಅಧ್ಯಾಯ 9ನೇ ವಚನ. 1 ಯೋಹಾನ 1ನೇ ಅಧ್ಯಾಯ 9ನೇ ವಚನ. ಅದು ಹೀಗೆ ಹೇಳ್ತದೆ: ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ನಾವು ಪಾಪ ಮಾಡಲಿಲ್ಲವೆಂದು ಹೇಳಿದರೆ ಆತನನ್ನು ಸುಳ್ಳುಗಾರನಾಗಿ ಮಾಡುತ್ತೇವೆ. ನಾವು 9ನೇ ವಚನ ಮಾತ್ರ ನೋಡುವುದಾದರೆ, ಆತನ ನಂಬಿಗಸ್ತ ನೀತಿವಂತನಾಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು ಎಂಬುದು. ಈ ಒಂದು ವಾಕ್ಯವನ್ನು ನಾವು ನೋಡುವುದಾದರೆ ಇದೊಂದು ವಾಗ್ದಾನದ ಮಾತು. ನಮಗೆ ದೇವರಿಂದ ದೊರಕಿರುವಂತಹ ಒಂದು ವಾಗ್ದಾನದ ಮಾತು. ಈ ಒಂದು ವಾಕ್ಯದಲ್ಲಿ 3 ವಿಷಯಗಳನ್ನು ನಾವು ನೋಡ್ಬೋದು. ಮೊದಲನೇದಾಗಿ ಅದು ಪಾಪದ ಅರಿಕೆಯನ್ನು ನೋಡ್ತೇವೆ ಅಲ್ಲಿ. ಎರಡನೇದಾಗಿ ದೇವರು ನಂಬಿಗಸ್ತನೆಂಬುದನ್ನು ನೋಡ್ತೇವೆ. ಮೂರನೇದಾಗಿ ದೇವರಿಂದ ದೊರಕುವಂತಹ ಕ್ಷಮಾಪಣೆಯನ್ನು ನಾವು ನೋಡ್ತೇವೆ. ನಮಗೆ ಕ್ಷಮಾಪಣೆ ಯಾಕೆ ಅಗತ್ಯ? ನಾವು ಪಾಪ ಮಾಡಿದ್ದೇವೆ, ನಮಗೆ ಕ್ಷಮಾಪಣೆ ಅಗತ್ಯವಿಲ್ಲ ಅಂತ ಹೇಳುವುದು ನಾವು ಯಾರಾದರೂ ಇದ್ದೇವೆ? ನಮ್ಮಲ್ಲಿ ಎಲ್ಲರಲ್ಲಿ ಪಾಪ ಇದೆ. ಆದಾಮನಿಂದಲೇ ಈ ಲೋಕದಲ್ಲಿ ಪಾಪವು ನಮ್ಮೆಲ್ಲರಲ್ಲಿ ಬಂತು. ನಾವು ರೋಮಪುರ 5ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುವುದಾದರೆ, ಒಬ್ಬ ಮನುಷ್ಯನಿಂದಲೇ ಪಾಪದಿಂದ ಮರಣವು ಈ ಲೋಕದೊಳಗೆ ಸೇರಿತು ಅಂತ ಹೇಳ್ತಾರೆ. ಅದೇ ರೀತಿ ರೋಮಪುರ 3:23ರಲ್ಲಿ ಹೇಳ್ತದೆ, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದಿದ್ದಾರೆ. ನಾವು ಇನ್ನೂ ಅನೀತಿಯ ಜೀವಿತದಲ್ಲಿ ಇರ್ಬೋದು, ಅಥವಾ ಇನ್ನು ಕೆಲವರು ನಾವು ರಕ್ಷಣೆಯ ಜೀವಿತಕ್ಕೆ ಬಂದಿರ್ಬೋದು, ಆದರೆ ಮತ್ತೆ ನಾವು ಪಾಪಗಳನ್ನು ಮಾಡ್ತಾ ಇರ್ಬೋದು. ನಾವು ದೇವರ ಅನ್ಯೋನ್ಯತೆಯಿಂದ ದೂರ ಹೋಗ್ತಾ ಇರ್ಬೋದು. ಎಷ್ಟೋ ಸಾರಿ ನಾವು ಏನು ಮಾಡ್ತೇವೆ, ನಾವು ಬೀಜ ಬಿತ್ತುವನ್ನು ಬೀಜದ ಸಾಮ್ಯ ಕೇಳಿದ್ದೇವೆ. ನಾವು ದಾರಿ ಮಗ್ಗುಲಲ್ಲಿ ಬಿದ್ದಿರುವ ಬೀಜಗಳಾಗಿರ್ಬೋದು, ಅಥವಾ ಮುಳ್ಳು ಗಿಡಗಳ ನಡುವೆ ಇರುವಂತಹ ಬೀಜಗಳಾಗಿರ್ಬೋದು, ಅಥವಾ ಬಂಡೆ ನೆಲದ ಮೇಲೆ ಬಿದ್ದಿರುವ ಬೀಜಗಳಾಗಿರ್ಬೋದು. ನಾವು ಪದೇ ಪದೇ ದೇವರ ಅನ್ಯೋನ್ಯತೆಯಿಂದ ದೂರ ಹೋಗ್ತಾ ಇರ್ತೇವೆ. ಯೆಶಾಯ 59:2 ಹೇಳ್ತದೆ, ನಿಮ್ಮ ಅಪರಾಧಗಳೇ ನಿಮ್ಮ ದೇವರಿಂದ ನಿಮ್ಮನ್ನು ಅಗಲಿಸುತ್ತಾ ಬಂದಿವೆ ಎಂಬುದಾಗಿ. ನಮ್ಮ ಅಪರಾಧಗಳೇ ದೇವರಿಂದ ನಮ್ಮನ್ನು ದೂರ ತಗೊಂಡು ಹೋಗ್ತದೆ. ದೇವರ ಅನ್ಯೋನ್ಯತೆಯಿಂದ ನಮ್ಮನ್ನು ಬೇರ್ಪಡಿಸ್ತದೆ. ಆ ಒಂದು ಸಂದರ್ಭದಲ್ಲಿ ನಾವೀಗ ಓದಿರುವಂತಹ ಮಾತು ಒಂದು ವಾಗ್ದಾನವನ್ನು ಕೊಡ್ತದೆ. ಯಾಕೋಬ 4:8ರಲ್ಲಿ ಹೇಳ್ತದೆ, ದೇವರ ಸಮೀಪಕ್ಕೆ ಬಂದಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ನಾವು ಯಾವಾಗ ದೇವರಿಂದ ದೂರ ಹೋಗ್ತೇವೆ, ಆಗ ದೇವರ ಅನ್ಯೋನ್ಯತೆಯನ್ನು ಕಳೆದುಕೊಳ್ತೇವೆ. ಆದರೆ ಯಾವಾಗ ನಾವು ದೇವರ ಸಮೀಪಕ್ಕೆ ಬರ್ತೇವೆ, ಆಗ ಆತನು ನಮ್ಮ ಸಮೀಪಕ್ಕೆ ಬರ್ತಾನೆ. ಹಾಗಾದರೆ ನಾವು ಒಂದು ವೇಳೆ ಆ ಅನ್ಯೋನ್ಯತೆಯಿಂದ ತಪ್ಪಿ ಹೋಗಿದ್ರೆ ಯಾವ ರೀತಿ ದೇವರ ಸಮೀಪಕ್ಕೆ ಬರ್ಬೋದು? ದೇವರಿಂದ ಹೇಗೆ ನಮಗೆ ಕ್ಷಮಾಪಣೆ ದೊರಕ್ತದೆ? ನಾವು ಅರಿಕೆ ಮಾಡಿದರೆ ಕ್ಷಮಾಪಣೆ ದೊರಕುತ್ತದ? ಯಾವ ರೀತಿ? ಅರಿಕೆ ಅಂದರೆ ಏನು? ಹಾಗಾದರೆ ಅರಿಕೆ ಅಂದರೆ ನಾವು ಪಶ್ಚಾತ್ತಾಪದಿಂದ ಮನಪೂರ್ವಕವಾಗಿ ದೇವರ ಹತ್ತಿರ ಬಂದು ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಬಿಟ್ಟು ದೇವರ ಮುಂದೆ ಬರುವಂಥದ್ದು. ನಮ್ಮ ಪಾಪಗಳನ್ನು ಮನಪೂರ್ವಕವಾಗಿ ಪಶ್ಚಾತ್ತಾಪದಿಂದ ದೇವರ ಮುಂದೆ ನಾವು ಒಪ್ಪಿಕೊಳ್ಬೇಕು, ಅಥವಾ ಆ ಪಾಪದಿಂದ ನಾವು ಬಿಡುಗಡೆಯನ್ನು ಬಯಸಬೇಕು. ನಾವು ಕೇಳುವಂತಹ ಕ್ಷಮಾಪಣೆ ಮನಪೂರ್ವಕವಾಗಿರಬೇಕು. ಅದು ಪಶ್ಚಾತ್ತಾಪದಿಂದ ಕೂಡಿದ ಕ್ಷಮಾಪಣೆ ಆಗಿರಬೇಕು. ಅದು ಕೇವಲ ಬಾಯಿ ಮಾತಿನಲ್ಲಿ ಆಗಿರ್ಬಾರ್ದು. ಎಷ್ಟೋ ವೇಳೆ ನಾವು ಏನು ಮಾಡ್ತೇವೆ, ಸಾಮಾನ್ಯವಾಗಿ ನಾವು ಯಾರಿಗಾದರೂ ಏನಾದರೂ ಸಮಸ್ಯೆಗಳಾಗಿದ್ದಲ್ಲಿ, ಅಥವಾ ನಮ್ಮಿಂದ ಯಾರಿಗಾದರೂ ಸಮಸ್ಯೆ ಆದಲ್ಲಿ, ದ್ರೋಹ ಆದಲ್ಲಿ ನಾವೇನು ಮಾಡ್ತೇವೆ,
ನಾವು ಕ್ಷಮೆಗೆ ಹೇಳ್ತೇವೆ, ನಾವು ಸಾರಿ ಅಂತ ಹೇಳ್ತೇವೆ. ಆದರೆ ಅದು ಕೇವಲ ಬಾಯಿ ಮಾತಿಗೆ ಆಗಿರ್ತದೆ, ಅದು ನಮ್ಮ ಹೃದಯದಿಂದ ಬಂದಿರುವುದಿಲ್ಲ. ಆದರೆ ಇಲ್ಲಿ ನಮಗೆ ವಾಕ್ಯ ಹೇಳ್ತದೆ, ನಾವು ಮನಪೂರ್ವಕವಾಗಿ ಪಶ್ಚಾತ್ತಾಪದಿಂದ ದೇವರ ಸಮೀಪಕ್ಕೆ ನಾವು ಬರಬೇಕು ಅಂತ. ನಾವು ಮತ್ತೆ ಏನು ಮಾಡ್ತೇವೆ, ಎಷ್ಟೋ ಸಲ ನಾವು ಏನು ಮಾಡ್ತೇವೆ ಹೇಳಿದರೆ ತಪ್ಪುಗಳನ್ನು ಮಾಡ್ತೇವೆ. ತಪ್ಪುಗಳನ್ನು ಮಾಡಿದಾಗ ಪ್ರತಿ ಸಾರಿ ದೇವರಲ್ಲಿ ಕ್ಷಮೆ ಕೇಳ್ತೇವೆ. ಅದು ಬೇಕಂತ ತಪ್ಪು ಮಾಡಿರ್ಬೋದು ಅಥವಾ ಗೊತ್ತಿಲ್ಲದೆ ತಪ್ಪು ಮಾಡಿರ್ಬೋದು. ಆದರೆ ಪದೇ ಪದೇ ನಾವು ತಪ್ಪು ಮಾಡ್ತಾನೇ ಹೋಗ್ತೇವೆ. ನಮಗೆ ಗೊತ್ತುಂಟು ನಾವು ಮಾಡ್ತಾ ಇರೋದು ಸರಿ ಇಲ್ಲ ಅಂತ, ಆದರೆ ನಾವು ಮನಪೂರ್ವಕವಾಗಿ ದೇವರ ಹತ್ತಿರ ಬರುವುದಿಲ್ಲ. ನಾವು ಅಪೊಸ್ತಲ ಕೃತ್ಯ 3:19 ನೋಡ್ತೇವೆ, ದೇವರು ನಮ್ಮ ಪಾಪಗಳನ್ನು ಅಳಿಸಿ ಬಿಡುವ ಹಾಗೆ ನೀವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಳಿರಿ. ನಮ್ಮ ಪಾಪಗಳನ್ನು ದೇವರು ಅಳಿಸಿ ಬಿಡಬೇಕಾದ್ರೆ ನಾವು ಪಶ್ಚಾತ್ತಾಪ ಪಟ್ಟು ಆತನ ಕಡೆಗೆ ತಿರುಗಿಕೊಳ್ಬೇಕು. ನಾವು ದಾವೀದನ ಜೀವಿತವನ್ನು ನೋಡುವುದಾದ್ರೆ, ಅಲ್ಲಿ ದಾವೀದನು ಊರಿಯನ ಹೆಂಡತಿಗೋಸ್ಕರ ತನ್ನ ಘೋರ ಅಪರಾಧವನ್ನು ಮಾಡ್ತಾನೆ. ಅಲ್ಲಿ 2 ಸಮುವೇಲ 12ನೇ ಅಧ್ಯಾಯದಲ್ಲಿ ನಾವು ನೋಡುವುದಾದ್ರೆ, ಅಲ್ಲಿ ನಾತಾನನು ದಾವೀದನ ಹತ್ರ ಬಂದು ಅವನು ಮಾಡಿದ ಪಾಪವನ್ನು ಅವನು ಹೇಳ್ತಾನೆ. ಆಗ ದಾವೀದನಿಗೆ ಗೊತ್ತಾಗ್ತದೆ ತಾನು ಪಾಪ ಮಾಡಿದ್ದೇನೆ ಅಂತ. ಅವನು ಮನಪೂರ್ವಕವಾಗಿ ದೇವರ ಹತ್ರ ಪಶ್ಚಾತ್ತಾಪದಿಂದ ದೇವರ ಹತ್ರ ಕ್ಷಮೆ ಕೇಳ್ತಾನೆ. ನಾವು ಅದನ್ನು ಕೀರ್ತನೆ 51ನೇ ಅಧ್ಯಾಯದಲ್ಲಿ ನೋಡ್ತೇವೆ. 51ನೇ ಅಧ್ಯಾಯ ಸಂಪೂರ್ಣವಾಗಿ ನೋಡುವುದಾದ್ರೆ ದಾವೀದನು ಕ್ಷಮಾಪಣೆಯನ್ನು ಮನಪೂರ್ವಕವಾಗಿ ಬೇಡ್ತಾನೆ. ಅವನ ಪಶ್ಚಾತ್ತಾಪವನ್ನು ನಾವು ನೋಡ್ತೇವೆ. 3-4ನೇ ವಚನದಲ್ಲಿ ನಾವು ನೋಡುವುದಾದ್ರೆ ಅಲ್ಲಿ ದಾವೀದನು ಹೇಳ್ತಾನೆ, ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ, ನನ್ನ ಪಾಪಗಳು ನನ್ನ ಕಣ್ಣ ಮುಂದೆ ಇದೆ, ಕೇವಲ ನಿನಗೆ ಪಾಪ ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟದಾಗಿರುವುದನ್ನೇ ಮಾಡಿದ್ದೇನೆ ಅಂತ ದಾವೀದನು ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಡ್ತಾನೆ. ಆ ಪಶ್ಚಾತ್ತಾಪದ ಮನಪೂರ್ವಕವಾದ ಒಂದು ಅರಿಕೆ ನಾವಲ್ಲಿ ನೋಡ್ತೇವೆ. ಅದೇ ರೀತಿ ನಾವು ಲೂಕ 15ನೇ ಅಧ್ಯಾಯದಲ್ಲಿ ಒಂದು ಸಾಮ್ಯವನ್ನು ನೋಡ್ತೇವೆ, ತಪ್ಪಿ ಹೋದ ಮಗನ ಸಾಮ್ಯವನ್ನು ನೋಡ್ತೇವೆ. ಆ ಮಗನ ಏನು ಮಾಡ್ತಾನೆ, ಅವನ ಜೀವಿತದಲ್ಲಿ ಎಲ್ಲವಿರ್ತದೆ, ತಂದೆಯಲ್ಲಿ ಪಾಲನ್ನು ತಗೊಂಡೋಗಿ ಅವನು ದೂರ ಹೋಗ್ತಾನೆ. ಎಲ್ಲವನ್ನು ಅನುಭವಿಸಿದ ನಂತರ ಅವನ ಜೀವಿತದಲ್ಲಿ ಎಲ್ಲವನ್ನು ಕಳೆದುಕೊಳ್ತಾನೆ. ಕಳೆದುಕೊಂಡ ನಂತರ ಆತನಿಗೆ ಗತಿ ಇಲ್ಲದವನಾಗಿ ಬಿಡ್ತಾನೆ. ಗತಿ ಇಲ್ಲದಾಗ ಅವನಿಗೆ ಗೊತ್ತಾಗ್ತದೆ ನಾನು ತಪ್ಪು ಮಾಡಿದ್ದೇನೆ ಅಂತ. ಆಗ ಅವನು ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಡ್ತಾನೆ. ಪಟ್ಟು ತಂದೆಯ ಮನೆಗೆ ವಾಪಸ್ ಹೋಗ್ತಾನೆ. ವಾಪಸ್ ಹೋದಾಗ ಅಲ್ಲಿ ಸುಮ್ಮನೆ ಹೋಗಿ ನನ್ನನ್ನು ಮುಗಿತು ಎಲ್ಲ ಆಯ್ತು ಅಂತ ಹೇಳಿಲ್ಲ. ಅವನಲ್ಲಿ ಮನಪೂರ್ವಕವಾಗಿ ತಂದೆ ಹತ್ರ ಹೇಳ್ತಾನೆ, ನಾನು ಪರಲೋಕಕ್ಕೆ ವಿರುದ್ಧವಾಗಿ ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ, ಪಾಪ ಮಾತ್ರ ಮಾಡಲಿಲ್ಲ, ನಾನು ನಿನ್ನ ಮಗನಾಗಿರುವುದಕ್ಕೆ ಅಯೋಗ್ಯನು ಅಂತ ಹೇಳ್ತಾರೆ. ನನಗೆ ಕೂಲಿ ಆಳುಗಳಲ್ಲಿ ಒಬ್ಬನನ್ನಾಗಿ ಮಾಡು ಅನ್ನುವ ಒಂದು ಅವನ ಪಶ್ಚಾತ್ತಾಪವನ್ನು ನಾವು ಅಲ್ಲಿ ನೋಡ್ತೇವೆ. ಅದೇ ರೀತಿ ನಾವು ಲೂಕ 23ನೇ ಅಧ್ಯಾಯದಲ್ಲಿ ನೋಡುವುದಾದ್ರೆ ಅಲ್ಲಿ ಯೇಸುವನ್ನು ಪೂಜೆಗೆ ಹಾಕುವುದನ್ನು ನೋಡ್ತೇವೆ. ಆಚೆ ಈಚೆ ಇಬ್ಬರು ಕಳ್ಳರನ್ನು ನೋಡ್ತೇವೆ. ಅದರಲ್ಲಿ ಒಬ್ಬ ಕಳ್ಳನ್ನು ದೂಷಿಸ್ತಾನೆ, ಇನ್ನೊಬ್ಬ ಕಳ್ಳ ಅವನ ಅಪರಾಧ ಹಿನ್ನೆಲೆಯುಳ್ಳ ವ್ಯಕ್ತಿ ತನ್ನ ಕೊನೆಗಳಿಗೆಯಲ್ಲಿದ್ದಾನೆ. ಆದರೆ ಅವನು ಅಲ್ಲಿ ನಾವು ಅರಿಕೆ ಮಾಡುವುದನ್ನು ನೋಡ್ತೇವೆ. ತನಗೆ ಸಿಕ್ಕ ಕೊನೆಯ ಅವಕಾಶವನ್ನು ಅವನು ಉಪಯೋಗಿಸಿಕೊಳ್ತಾನೆ. ಅವನು ಯೇಸುವಿನಲ್ಲಿ ಹೇಳ್ತಾನೆ, ನಾವು ಅದನ್ನು ನ್ಯಾಯವಾಗಿ ದಂಡನೆಯಲ್ಲಿದ್ದೇವೆ, ನಾವೇನು ಮಾಡಿದ್ದೇವೆ ಅದಕ್ಕೆ ತಕ್ಕ ಪ್ರತಿಫಲವನ್ನು ಹೊಂದುತ್ತಾ ಇದ್ದೇವೆ ಅಂತ ಅವನು ಯೇಸುವಿನಲ್ಲಿ ಪಶ್ಚಾತ್ತಾಪದಿಂದ ಅವನು ಅರಿಕೆ ಮಾಡಿಕೊಳ್ತಾನೆ. ಒಂದು ವೇಳೆ ನಾವು ಮನಪೂರ್ವಕವಾಗಿ ದೇವರ ಹತ್ರ ಹೋಗುವುದಾದರೆ ಅಥವಾ ಪಶ್ಚಾತ್ತಾಪದಿಂದ ಹೋಗುವುದಾದರೆ ನಾವು ಖಂಡಿತವಾಗಿ ದೇವರನ್ನು ಕಂಡುಕೊಳ್ತೇವೆ. ಅದನ್ನು ನಾವು ಯೆರೆಮೀಯ 28ನೇ ಅಧ್ಯಾಯ 13ರಲ್ಲಿ ನೋಡ್ತೇವೆ. ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ ಅಂತ ವಾಕ್ಯವನ್ನು ಹೇಳ್ತೇವೆ. ಒಂದು ವೇಳೆ ನಾವು ನಮ್ಮಲ್ಲಿ ಇನ್ನೂ ಅನೀತಿಯ ಚಿತ್ತ ಮಾಡ್ತಿದ್ದೇವೆ, ಪಾಪದಲ್ಲಿದ್ದೇವೆ, ಆದರೆ ದೇವರನ್ನು ಇನ್ನೂ ಕಂಡುಕೊಳ್ಳಿಲ್ಲ ಅಥವಾ ಇನ್ನೂ ಅರಿಕೆಯನ್ನು ಮಾಡಿಕೊಳ್ಳಿಲ್ಲ ಅಂತ ಆದರೆ ನಮ್ಮ ಜೀವಿತದಲ್ಲಿ ಒಂದು ಸಮಾಧಾನವನ್ನು ಸಂತೋಷವನ್ನು ನಾವು ಕಳೆದುಕೊಳ್ತೇವೆ. ಅದಕ್ಕೆ ದಾವೀದ 32:3ನೇ ವಚನದಲ್ಲಿ ಹೇಳ್ತಾನೆ, ನಾನು ಪಾಪವನ್ನು ಅರಿಕೆ ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಸವೆದು ಹೋಗುತ್ತಿದ್ದವು ಅಂತ. ಯಾವಾಗ ಅವನು ಪಾಪದ ಅರಿಕೆಯನ್ನು ಮಾಡದೇ ಇರ್ತಾನೋ ಆಗ ಅದು ಮನಸ್ಸಿನಲ್ಲಿ ಹಾಗೆ ಹೊರಗ್ತಾ ಇರ್ತಾನೆ. ಅರಿಕೆಯನ್ನು ಮಾಡದೇ ಇದ್ದಾಗ ದಿನವೆಲ್ಲ ನರಳುವುದರಿಂದ ನನ್ನ ಎಲುಬುಗಳು ಕೂಡ ಸವೆದು ಹೋಗುವಂತ ಮಟ್ಟಿಗೆ ವೇದನೆಯನ್ನು ಅನುಭವಿಸ್ತಾನೆ. ಜ್ಞಾನದ 28:13ರಲ್ಲಿ ನೋಡ್ತೇವೆ, ದೋಷವನ್ನು ಮುಚ್ಚಿಕೊಳ್ಳುವವನಿಗೆ ಶುಭವಾಗದು, ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವವನು ಕರುಣೆ ಹೊಂದುವನು ಅಂತ. ಯಾವಾಗ ನಮ್ಮ ದೋಷಗಳನ್ನು ನಾವು ಇನ್ನೂ ಮುಚ್ಚಿಟ್ಟುಕೊಳ್ತೇವೆ ಆಗ ಯಾವತ್ತೂ ನಮಗೆ ಒಳ್ಳೆಯದಾಗುವುದಿಲ್ಲ. ನಾವು ಯಾವಾಗ ಅದನ್ನು ಒಪ್ಪಿಕೊಂಡು ಬಿಟ್ಟು ಬಿಡ್ತೇವೆ ಆಗ ಕರುಣೆ ಹೊಂದ್ತೇವೆ. ನಮ್ಮ ಜೀವಿತದಲ್ಲಿ ನಾವು ಇದನ್ನೇ ಮಾಡ್ತೇವೆ. ಯಾವಾಗ ಸಹ ನೋಡಿ, ನಾವು ಒಂದು ವೇಳೆ ನಾನು ಆಗ
ನಾನು ಯಾಕೆ ಕ್ಷಮೆ ಕೇಳಿ, ಬೇಕಿದ್ರೆ ಅವರೇ ಕೇಳಿ, ಅಥವಾ ನಾನು ಮಾತಾಡುವುದಿಲ್ಲ. ಯಾವಾಗ ನಾವು ಈ ಒಂದು ಮನೋಭಾವನೆಗೆ ಇರ್ತೇವೆ, ಆಗ ನಮ್ಮ ಜೀವಿತದಲ್ಲಿ ಆ ಒಂದು ಭಾರ ಯಾವಾಗಲೂ ಇರ್ತದೆ. ನಾವು ಸಂತೋಷದಿಂದ ಯಾವಾಗಲೂ ಒಂದು ಅಸಮಾಧಾನದ ಜೀವಿತವನ್ನು ನಾವು ಮುನ್ನಡೆಸ್ತಾ ಇರ್ತೇವೆ. ಒಂದು ಶಾಲೆಯಲ್ಲಿ ಒಂದು ದಿನ ಟೀಚರ್ ಮಕ್ಕಳಿಗೆ ಹೇಳ್ತಾರೆ, ನಿಮ್ಮಲ್ಲಿ ಯಾರಿಗಾದರೂ ಇನ್ನು ಯಾರಾದರೂ ಕ್ಷಮಿಸದೇ ಇದ್ರೆ, ನಿಮ್ಮ ಜೀವಿತದ ಅಂಥ ವ್ಯಕ್ತಿಗಳಲ್ಲಿ ಇದ್ರೆ ನಾಳೆ ಬರುವಾಗ ಅಷ್ಟು ಟೊಮೆಟೊಗಳನ್ನು ತರಬೇಕು ಅಂತ. ಮಕ್ಕಳಿಗೆ ಭಾರಿ ಖುಷಿ ಆಗ್ತದೆ. ಒಂದು ಒಳ್ಳೆ ಆಕ್ಟಿವಿಟಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ದಿನ ಬರ್ತಾರೆ ಮಕ್ಕಳು, ಬರುವಾಗ ಟೊಮೆಟೊಗಳನ್ನು ಇಟ್ಕೊಂಡು ಬರ್ತಾರೆ. ಕೆಲವರ ಹತ್ರ 3 ಟೊಮೆಟೊ, ಕೆಲವರು 5, ಕೆಲವರು 6, 10 ಹೀಗೆ ಅವರು ತರ್ತಾರೆ. ಅವರಿಗೆ ಯಾರ ಹತ್ರ ಎಲ್ಲ ಆಗುವುದಿಲ್ಲ ಅಥವಾ ಕ್ಷಮೆಯನ್ನು ಕೇಳಿರುವುದಿಲ್ಲ, ಅಷ್ಟು ಟೊಮೆಟೊಗಳನ್ನು ತರ್ತಾರೆ. ಟೀಚರ್ ಹೇಳ್ತಾರೆ, ನೀವು ಪ್ರತಿಯೊಂದು ಟೊಮೆಟೊ ಮೇಲೆ ಅವರ ಹೆಸರನ್ನು ಬರೆಯಿರಿ. ಮಕ್ಕಳು ಖುಷಿಯಿಂದ ಬರೀತಾರೆ. ಆ ಟೊಮೆಟೊ ಒಟ್ಟು ಮಾಡಿ ನಿಮ್ಮ ಬ್ಯಾಗಲ್ಲಿ ಇಟ್ಕೊಳ್ಳಿ. ಆಯ್ತು, ಅವತ್ತು ವಾಪಸ್ ಹೋಗ್ತಾರೆ. ಟೀಚರ್ ಹೇಳ್ತಾರೆ, ನೀವು ಅದನ್ನು ಯಾವಾಗ ತರಬೇಕು ಅಂತ. ಮಕ್ಕಳು ನೆಕ್ಸ್ಟ್ ದಿನ ತರ್ತಾರೆ. ಖುಷಿ ಅವರಿಗೆ, ಟೊಮೆಟೊ ಉಂಟು ಬ್ಯಾಗಲ್ಲಿ. ದಿನ ಹೋಗ್ತದೆ, 3 ದಿನ ಹೋಗ್ತದೆ, 4 ದಿನ ಹೋಗ್ತದೆ, 5 ದಿನ ಹೋಗ್ತದೆ. ಮಕ್ಕಳಿಗೆ ಏನೋ ಒಂಥರ ಅನ್ಕಂಫರ್ಟೇಬಲ್ ಫೀಲಿಂಗ್ ಆಗ್ತದೆ. ಅವರಿಗೆ ಕೊನೆಗೆ ತಡೆದುಕೊಳ್ಳಿಕ್ಕೆ ಆಗುವುದಿಲ್ಲ. ಟೀಚರ್ ಹತ್ರ ಒಬ್ಬ ವಿದ್ಯಾರ್ಥಿ ಬಂದು ಹೇಳ್ತಾನೆ, ಟೀಚರ್ ನನಗೆ ದಿನ ಹೋದಾಗಿ ನಾನು ತಡೆದುಕೊಳ್ಳಿಕ್ಕೆ ನನಗೆ ಬಾರ ಆಗ್ತದೆ, ಸುಮ್ಮನೆ ಯಾಕೆ ಇದು ನನ್ನ ಬ್ಯಾಗಲ್ಲಿ ಬೇಕು, ನಾನು ತರಬೇಕಾ ಅಂತ ಹೇಳ್ತಾರೆ. ಅದೇ ರೀತಿ ಅದು ಕೊಡುಕು ವಾಸನೆ ಬರಲಿಕ್ಕೆ ಆರಂಭ ಆಗಿದೆ ಅಂತ ಕೂಡ ಹೇಳ್ತಾರೆ. ಅದು ವಾಸನೆಯನ್ನು ಕೂಡ ನನಗೆ ತಡೆದುಕೊಳ್ಳಿಕ್ಕೆ ಆಗುವುದು. ನಮ್ಮ ಜೀವಿತ ಇದೆ, ನಾವು ಯಾವಾಗ ಕ್ಷಮಿಸದೆ ಅದನ್ನು ಹಾಗೆ ಇಟ್ಟುಕೊಳ್ತೇವೆ, ಅದು ನಮಗೆ ಹೊರೆಯಾಗಿಬಿಟ್ಟಿದೆ ಆರಂಭ. ದಿನ ಹೋದಾಗೆ ಅದು ನಮ್ಮ ಜೀವಿತದಲ್ಲಿ ಹೊರೆಯಾಗಿದೆ ಮತ್ತು ಅದು ವಾಸನೆಯ ಜೀವಿತ, ಅದು ನಮಗೆ ಒಳ್ಳೆಯದನ್ನು ಮಾಡುವುದಿಲ್ಲ. ಎರಡನೇದಾಗಿ ನಾವು ಓದಿದಂಥ ವಾಕ್ಯ ಭಾಗದಲ್ಲಿ ನೋಡ್ತೀವಿ, ದೇವರು ನಂಬಿಗಸ್ತನಾಗಿದ್ದಾನೆ. 1 ಕೊರಿಂಥ 1ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೇವೆ, ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಮ್ಮನ್ನು ಕರೆದವನು ಆತನೇ. ಅದೇ ರೀತಿ ಇಬ್ರಿಯ 10:3 ನೋಡ್ತೇವೆ, ವಾಗ್ದಾನ ಮಾಡಿದವನು ನಂಬಿಗಸ್ತನು. ಒಂದು ವೇಳೆ ನಮಗೆ ಕ್ಷಮಾಪಣೆ ದೇವರಿಂದ ದೊರಕುವುದಾದರೆ ಅದು ನಮ್ಮ ಯೋಗ್ಯತೆಯಿಂದಲ್ಲ. ನಾವು ದೊಡ್ಡ ಸ್ಥಾನಮಾನದಲ್ಲಿದ್ದೇವೆ ಅಥವಾ ನಮ್ಮ ಹತ್ರ ಅತಿ ಇದೆ, ನಮ್ಮ ಸ್ಟೇಟಸ್ಗಳಿರ್ಬೋದು, ನಮ್ಮ ಉದ್ಯೋಗಗಳಾಗಿರ್ಬೋದು ಅಥವಾ ಇನ್ನು ಯಾವುದಾಗಿರ್ಬೋದು, ಇದರಿಂದ ನಮಗೆ ಕ್ಷಮಾಪಣೆ ದೊರಕುವುದಿಲ್ಲ. ಅದು ದೇವರು ಮಾಡಿದಂಥ ಒಂದು ವಾಗ್ದಾನ. ಆತನು ತನ್ನ ಮಗನ ಮೂಲಕವಾಗಿ ತನ್ನ ವಾಗ್ದಾನವನ್ನು ನೆರವೇರಿಸಿದ್ದಾನೆ. ಮೂರನೇದಾಗಿ ನಾವು ನೋಡ್ತೇವೆ ಪಾಪದ ಕ್ಷಮಾಪಣೆಯಲ್ಲಿ. ನಾವು 1 ಯೋಹನ 1ನೇ ಅಧ್ಯಾಯ 9ನೇ ವಚನದಲ್ಲಿ ನೋಡ್ತೇವೆ, ನಮ್ಮ ಪಾಪಗಳನ್ನು ನಾವು ಯಾವಾಗ ಅರಿಕೆ ಮಾಡಿ ದೇವರ ಸನ್ನಿಧಾನಕ್ಕೆ ಬರ್ತೇವೆ, ಆಗ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ನಮ್ಮಿಂದ ತೆಗೆದುಬಿಡ್ತಾನೆ, ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡ್ತಾನೆ. ಇಲ್ಲಿ ನಾವು ಪಾಪ ಕ್ಷಮಾಪಣೆಯ ಆಳವನ್ನು ನೋಡ್ತೇವೆ, ಯಾವ ರೀತಿ ನಮಗೆ ಕ್ಷಮಾಪಣೆ ದೊರಕುತ್ತದೆ ಅಂತ. ನಾವು ಕ್ಷಮಾಪಣೆ ನೋಡುವಾಗ ದೇವರ ಈ ಕಾರ್ಯಕ್ಕಾಗಿ ತನ್ನ ಶಕ್ತಿಯನ್ನು ಉಪಯೋಗಿಸಿಕೊಂಡು ಅಲ್ಲಿ ಆ ಕ್ಷಮಾಪಣೆಯನ್ನು ಒಂದೇ ಸಲಕ್ಕೆ ಮಾಡಿಬಿಟ್ಟ ಅಂತ ನಾವು ನೋಡ್ತೇವೆ. ಮಾಡಲಿಲ್ಲ ಅನ್ನೋದನ್ನು ನಾವು ನೋಡ್ತೇವೆ. ದೇವರು ಏನು ಮಾಡ್ತಾನೆ, ತನ್ನ ಸ್ವಂತ ಮಗನನ್ನೇ ಈ ಒಂದು ಕೆಲಸಕ್ಕೆ ನೇಮಿಸ್ತಾನೆ. ತನ್ನ ಸ್ವಂತ ಮಗನನ್ನೇ ತನ್ನ ಈ ಜನರ ಪ್ರಾಯಶ್ಚಿತ್ತಕ್ಕಾಗಿ ಕಳಿಸ್ತಾನೆ, ಪಾಪ ಕ್ಷಮೆಗೋಸ್ಕರ. 1 ಯೋಹನ 1:7 ನಾವು ಅದೇ ಒಂದು ಓದಿದಂಥ ವಚನದಲ್ಲಿ ನಾವು ಹಿಂದೆ ನೋಡ್ತೇವೆ. 1:7 ನೋಡ್ತೇವೆ, ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುವುದು ಆತನ ಮಗನ ರಕ್ತ. ಇಬ್ರಿಯ 9:22 ನೋಡ್ತೇವೆ ನಾವು, ರಕ್ತಧಾರೆ ಇಲ್ಲದೆ ಪಾಪ ಪರಿಹಾರ ಇಲ್ಲ. ಕ್ಷಮಾಪಣೆ ಅದು ಅಗ್ಗವಾಗಿ ಬಂದಿಲ್ಲ, ಅದೊಂದು ಚೀಪಾಗಿ ಸಿಕ್ಕಿರುವಂಥದ್ದಲ್ಲ. ಅದಕ್ಕಾಗಿ ದೇವರು ತನ್ನ ಸ್ವಂತ ಮಗನನ್ನೇ ಕಳಿಸಿಕೊಡ್ತಾರೆ. ನಮ್ಮ ಪಾಪಗಳಿಗೋಸ್ಕರ ಆತನನ್ನೇ ಪ್ರಾಯಶ್ಚಿತ್ತ ಯಜ್ಞವಾಗಿ ಆತನು ಅರ್ಪಿಸ್ತಾನೆ. ಅದರ ಮೂಲಕ ನಮ್ಮ ಪಾಪಗಳಿಗಾಗಿ ಆ ಬೆಲೆಯನ್ನು ಆತನು ಕೊಡ್ತಾನೆ. ರೋಮಾಪುರ 8:3 ನಾವು ನೋಡ್ತೇವೆ, ಆತನು ಪಾಪ ನಿವಾರಣೆಗಾಗಿ ತನ್ನ ಮಗನನ್ನು ಪಾಪಾಧೀನವಾದ ನರಭಾವದ ರೂಪದಲ್ಲಿ ಕಳಿಸಿಕೊಟ್ಟು ನರಭಾವದಲ್ಲಿಯೇ ಪಾಪಕ್ಕೆ ಮರಣದಂಡನೆಯನ್ನು ಕೊಟ್ಟನು ಅಂತ ನಾವು ನೋಡ್ತೇವೆ. ತನ್ನ ಮಗನನ್ನು ಯೇಸು ಇಲ್ಲಿ ಬರುವಾಗ ದೈವಿಕ ರೂಪವಾಗಿ ಬಂದು ಹಾಗೆ ವಾಸಿಸಿ ಆ ಪಾಪವನ್ನು ನಿವಾರಣೆ ಮಾಡಲಿಲ್ಲ. ಆತನು ಮನುಷ್ಯನಾಗಿ ಲೋಕಕ್ಕೆ ಬರ್ತಾನೆ, ಮನುಷ್ಯನಾಗಿರ್ತಾನೆ, ಮನುಷ್ಯನಾಗಿ ನಮ್ಮ ಪಾಪಗಳನ್ನು ಹೊತ್ತುಕೊಂಡು ಕ್ರೂಜಿಯಲ್ಲಿ ತನ್ನ ಪ್ರಾಣವನ್ನು ಅರ್ಪಿಸ್ತಾನೆ.
ಅದು ಅತ್ಯಂತ ಸುಲಭವಾಗಿರಲಿಲ್ಲ. ನಾವು ಇಲ್ಲಿ ನೋಡ್ತೇವೆ, ಮನುಷ್ಯನಾಗಿ ನಾವು ಒಬ್ಬರನ್ನು ಕ್ಷಮಿಸಬೇಕಾದ್ರೆ ಎಷ್ಟು ಕಷ್ಟ ಉಂಟು ಅಂತ. ಅದು ಅಷ್ಟು ಸುಲಭವಾಗಿಲ್ಲ. ಆದರೆ ಯೇಸು ಈ ಲೋಕಕ್ಕೆ ಬಂದು ಮನುಷ್ಯನಾಗಿ ಜೀವಿಸ್ತಾನೆ. ನಾವು ಕೊನೆಗೆ ಆತನು ಯಾವ ರೀತಿಯಲ್ಲಿ ಮನುಷ್ಯನಾಗಿ ಬದುಕಿದನಂತ ನೋಡುವಾಗ ಗೆತ್ಸಮನೆ ತೋಟದಲ್ಲಿ ಅದನ್ನು ಪ್ರಾರ್ಥನೆ ಮಾಡ್ತಾನೆ, ಸಾಧ್ಯವಾದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸು ಅಂತ ಹೇಳ್ತಾನೆ. ಅದೇ ರೀತಿ ಪೂಜೆಯಲ್ಲಿ ನೋಡ್ತೇವೆ ನಾವು, ಯೇಸು ಹೇಳ್ತಾನೆ, ನನ್ನ ದೇವರೇ ಯಾಕೆ ನನ್ನನ್ನು ಕೈ ಬಿಟ್ಟಿದ್ದೆ ಅಂತ ಹೇಳ್ತಾನೆ. ಇಷ್ಟೆಲ್ಲ ವೇದನೆಯ ಕಷ್ಟದ ಸಂದರ್ಭಗಳಲ್ಲಿ ಆತನು ಮನುಷ್ಯನಾಗಿ ನಾವು ಹೇಗೆ ಇರಬೇಕು ಅನ್ನೋ ಒಂದು ಮಾದರಿಯ ಜೀವಿತವನ್ನು ನಮಗೆ ತೋರಿಸಿರುತ್ತಾನೆ. ನಾವಲ್ಲಿ ನೋಡ್ತೇವೆ ಪೂಜೆಯಲ್ಲಿ ಒಂದು ಎಷ್ಟು ವೇದನೆಯನ್ನು ಅನುಭವಿಸ್ತಾನೆ. 2 ಕೈಗಳಲ್ಲಿ ಮೊಳೆ, ತಲೆಯಲ್ಲಿ ಮುಳ್ಳಿನ ಕಿರೀಟ, ಕಾಲಿನಲ್ಲಿ ಮೊಳೆ, ದೇಹವೆಲ್ಲ ರಕ್ತ ಸಿಕ್ತ, ಇಡೀ ದೇಹದಲ್ಲಿ ಗಾಯಗಳು. ಈ ಒಂದು ಸಂದರ್ಭದಲ್ಲಿ ಆತನು ಹೇಳುವಂಥ ಮಾತು, ದೇವರೇ ತಂದೆಯವರನ್ನು ಕ್ಷಮಿಸಿ ತಾವು ಏನು ಮಾಡುತ್ತಾ ಇದ್ದೇವೆ ಎಂದು ಅರಿಯರು. ಒಂದು ವೇಳೆ ನಮ್ಮ ಜೀವಿತದಲ್ಲಿ ಯಾರಾದರೂ ನಮಗೆ ತೊಂದರೆ ಕೊಟ್ಟರೆ ನಾವು ಸುಮ್ಮನೆ ಇರ್ತೇವೆ. ಒಂದು ಸಣ್ಣ ಪಿನ್ನಿನಿಂದ ನಮಗೆ ಚುಚ್ಚಿದ್ರು ಬೇಕಂತ ನಮಗೆ ವಿಪರೀತ ಸಿಟ್ಟು ಬರ್ತದೆ. ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ನಮಗೆ ಹೋಗ್ತದೆ. ನಾವು ಒಂದು ವೇಳೆ ಕುತ್ಕೊಂಡಿದ್ದಾಗ ಯಾರಾದರೂ ಪಾಸಾಗಿ ಹೋಗ್ತಾ ಇರ್ತಾರೆ, ನಮ್ಮ ಕಾಲನ್ನು ನೆಟ್ಟಿ ಬಿಡ್ತಾರೆ, ನಾವು ಸುಮ್ಮನೆ ಇರ್ತೇವೆ. ಮನಸ್ಸಿನಲ್ಲಿ ನಾವು ಅದನ್ನು ಹಾಗೆ ಇಟ್ಕೊಳ್ತೇವೆ. ಆದರೆ ನಾವು ನೋಡ್ತೇವೆ, ಯೇಸು ಮನುಷ್ಯನಾಗಿ ಲೋಕದಲ್ಲಿ ಇರುವಾಗ ನಾವು ಯಾವ ರೀತಿ ಬದುಕಬೇಕು ಎಂಬುದನ್ನು ತೋರಿಸಿಕೊಡ್ತಾನೆ. ನಾವು ಯಾವ ರೀತಿ ಕ್ಷಮಿಸಬೇಕೆಂಬುದನ್ನು ತೋರಿಸಿಕೊಡ್ತಾನೆ. ಮತ್ತಾಯ 6:14 ನೋಡ್ತೇವೆ, ಒಂದು ವೇಳೆ ನಾವು ದೇವರಿಂದ ಕ್ಷಮಾಪಣೆ ಬೇಕು ಅನ್ನುವುದಾದರೆ ನಾವು ಫಸ್ಟಿಗೆ ಕ್ಷಮಿಸಬೇಕು. ಮತ್ತಾಯ 6:14 ನಾವು ನೋಡ್ತೇವೆ, ಜನರ ತಪ್ಪುಗಳನ್ನು ಕ್ಷಮಿಸಬೇಕಾದ್ರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತಾನೆ. ಹಾಗಿದ್ರೆ ಮಾತ್ರ, ಒಂದು ವೇಳೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸ್ತಾನೆ. 15ನೇ ವಚನದಲ್ಲಿ ನೋಡ್ತೇವೆ, ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ಪರಲೋಕದಲ್ಲಿರುವ ತಂದೆಯು ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಅಂತ. ನಾವು ಯಾವಾಗಲೂ ಗೊತ್ತಿರುವಂಥದ್ದು ಕರ್ತನ ಪ್ರಾರ್ಥನೆಯಲ್ಲಿ ನಾವು ನೋಡ್ತೇವೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸುವ ಅಂತ ನಾವು ನೋಡ್ತೇವೆ. ಇನ್ನೊಂದು ಕಡೆ ನಾವು ಎಫೆಸ 4:22 ನೋಡ್ತೇವೆ, ನೀವು ಉಪಕಾರಿಗಳಾಗಿ ಕರುಣೆ ಉಳ್ಳವರಾಗಿ ಕ್ಷಮಿಸುವವರಾಗಿದ್ದೀರಿ, ದೇವರು ನಿಮ್ಮ ಕ್ರಿಸ್ತನಲ್ಲಿ ಕ್ಷಮಿಸಿದ್ದಾನಲ್ಲ. ದೇವರು ತನ್ನ ಸ್ವಂತ ಮಗನನ್ನು ಈ ಲೋಕಕ್ಕೆ ಕಳಿಸಿ ನಮ್ಮ ಪಾಪವನ್ನು ಕ್ಷಮಿಸಿದ್ದಾನೆ. ಹಾಗಿರುವಾಗ ನಾವು ಕೂಡ ಕ್ಷಮಾಪಣೆ ಮಾಡಬೇಕಾಗಿದ್ದೇವೆ. ಈ ಒಂದು ಯಜ್ಞ ದೇವರು ತನ್ನ ಮಗನನ್ನು ಈ ಲೋಕಕ್ಕೆ ಕಳಿಸಿ ಒಂದೇ ಸಾರಿ ಮಾಡಿ ಮುಗಿಸ್ತಾನೆ. ನಾವು ಇಬ್ರಿಯ 10:10 ನೋಡ್ತೀವಿ, ಯೇಸು ಕ್ರಿಸ್ತನು ಒಂದೇ ಸಾರಿ ದೇವ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ಈ ಪಾಪ ಕ್ಷಮಾಪಣೆ ಅನ್ನೋದು ಅಥವಾ ಈ ಶುದ್ಧತೆ ಅನ್ನೋದು ನಮಗೆ ಯೇಸುವಿನಿಂದ ಒಂದೇ ಸಾರಿ ನಮಗೆ ದೊರಕಿ ಆಗಿದೆ. ನಾವು ಮತ್ತೊಮ್ಮೆ ಯಜ್ಞಗಳನ್ನು ಅರ್ಪಿಸಬೇಕಾಗಿಲ್ಲ. ಮೊದಲು ಮಾಡ್ತಾ ಇದ್ರು ಆ ಒಂದು ಯಜ್ಞಗಳು ಬೇಕಾಗಿಲ್ಲ. ಮತ್ತೆ ಆ ಒಂದು ಕ್ಷಮಾಪಣೆ ನಮಗೆ ದೇವರಿಂದ ಮೊದಲೇ ದೊರಕಿ ಆಗಿದೆ. 2000 ವರ್ಷಗಳ ಹಿಂದೆ ಯೇಸು ಈ ಲೋಕಕ್ಕೆ ಬಂದು ತನ್ನನ್ನು ಪ್ರಾಯಶ್ಚಿತ್ತ ಯಜ್ಞವಾಗಿ ಅರ್ಪಿಸಿ ನಮ್ಮ ಪಾಪಗಳನ್ನೆಲ್ಲ ಹೊತ್ತುಕೊಂಡು ತಾನು ಕ್ಷಮಾಪಣೆಯನ್ನು ನೀಡಿಯಾಗಿದೆ. ಈಗ ನಾವು ಅದನ್ನು ಪಡೆದುಕೊಳ್ಳುವಂಥದ್ದು ಮಾತ್ರ ಬಾಯಿ, ನಮಗೆ ಕಷ್ಟ ಇಲ್ಲ. ಈ ಕಾಲದಲ್ಲಿ ನಾವು ಹೇಗಿದ್ದೇವೆ ಅಂತ ಹೇಳಿದ್ರೆ, ನಮಗೆ ಇನ್ಸ್ಟೆಂಟ್ ಆಗಿ ಎಲ್ಲ ಸಿಗಬೇಕು ಅಲ್ವಾ. ಮೊದಲೆಲ್ಲ ಒಂದು ಯಾರಿಗಾದ್ರೂ ಒಟ್ಟಿಗಾದ್ರೂ ನಾವು ಕಮ್ಯುನಿಕೇಟ್ ವ್ಯವಹಾರ ಮಾಡಿಕೊಳ್ಬೇಕಿದ್ರೆ ಅಥವಾ ಯಾರಿಗಾದ್ರೂ ಏನಾದರೂ ತಿಳಿಸ್ಬೇಕಿದ್ರೆ ಒಂದು ನಾವು ಇಂಗ್ಲೆಂಡ್ ಲೆಟರ್ ಬರೀತಿದ್ದೇವೆ. ಆ ಲೆಟರ್ ಅವರಿಗೆ ಹೋಗಿ ಅವರಿಗೆ ಆ ವಿಷಯ ತಿಳಿಬೇಕಿದ್ರೆ ಕೆಲವು ದಿನಗಳು ಬೇಕಾಗಿತ್ತು. ಅಥವಾ ಅವರು ಅದಕ್ಕೆ ರಿಪ್ಲೈ ಮಾಡಿ ನಮಗೆ ವಿಷಯ ಬರಬೇಕಿದ್ರೆ ನಮಗೆ ಕೆಲವು ದಿನಗಳಾಗಿತ್ತು. ನಾವು ಏನು ಮಾಡ್ತಿದ್ದೆವು, ಅರ್ಜೆಂಟ್ ಮಾಡ್ತಿದ್ದೇವೆ, ಪೋಸ್ಟ್ ಆಫೀಸ್ಗೆ ಹೋಗ್ತಿದ್ದೇವೆ ಅಥವಾ ಅವರ ಮನೆಗೆ ಹೋಗ್ತಿದ್ದೇವೆ. ಇಲ್ಲ, ನಾವು ಕಾಯ್ತಿದ್ದೇವೆ ಬರಬೇಕು ಅಂತ ಆ ತಾಳ್ಮೆ ನಮ್ಮಲ್ಲಿ ಇತ್ತು. ಆದರೆ ಈಗ ಏನು ಮಾಡ್ತೇವೆ, ನಾವು ಕಾಲ್ ಮಾಡಿದ ಕೂಡಲೇ 10 ರಿಂಗ್ ಆಗುತ್ತೆ ಒಂದು ಸಲಕ್ಕೆ ಮೊಬೈಲ್. ಅದು 2-3 ರಿಂಗ್ ಆಗುವಾಗಲೇ ನಮಗೆ ತಾಳ್ಮೆ ಇರುವುದಿಲ್ಲ, ಇವರು ಯಾಕೆ ಫೋನ್ ಎತ್ತುವುದಿಲ್ಲ ಅಂತ ಒಂದು ಕಾಲದಲ್ಲಿ ನಾವಿದ್ದೇವೆ. ಅದನ್ನು 2000 ವರ್ಷದ ಹಿಂದೆ ಆ ಇನ್ಸ್ಟೆಂಟ್ ಆಗಿ ಸಿಗಬೇಕಾದದ್ದನ್ನು ಯೇಸು ಕ್ರಿಸ್ತನು ಮಾಡಿ ಆಗಿದೆ. ನಮ್ಮ ಪಾಪಗಳನ್ನು ಹೊತ್ತು ಶಿಲುಬೆಯಲ್ಲಿ ಪ್ರಾಣವನ್ನು ಅರ್ಪಿಸಿದ್ದಾನೆ. ನಾವು ಯಾವಾಗ ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಪೂಜೆ ಅಂತ ಹೋಗ್ತೇವೆ, ಆಗ ನಮಗೆ ಆ ಕೂಡಲೇ ನಮಗೆ ಕ್ಷಮಾಪಣೆ ನಮಗೆ ದೊರಕುತ್ತದೆ. ನಾವು ಯೆಶಾಯ ಅದು ಯಾವ ಒಂದು ಆ ಕ್ಷಮಾಪಣೆ ಯಾವ ರೀತಿಯಲ್ಲಿ ನಮಗೆ ದೊರಕುತ್ತದೆ. ಒಂದು ವೇಳೆ ನಾವು ಪಾಪಗಳನ್ನು ನಾವು ಒಂದು ವೈಟ್ ಬೋರ್ಡ್ನಲ್ಲಿ ಲಿಸ್ಟ್ ಮಾಡುವುದಾದರೆ, ನಮ್ಮ ಪಾಪಗಳು ಲಿಸ್ಟ್ ಮಾಡಿದ ನಂತರ ದೇವರು ನಾವು ಪಾಪ ಕ್ಷಮಾಪಣೆಯನ್ನು ಬೇಡಿಕೊಂಡಾಗ ಅದನ್ನು ಕಟ್ ಮಾಡಿ ಅಥವಾ ಅದನ್ನು ಹೊರತು ಅಲ್ಲಿಗೆ ಪಾಪ ಕ್ಷಮಾಪಣೆ ಅಂತ ಹೇಳುವುದಿಲ್ಲ. ಆ ವೈಟ್ ಬೋರ್ಡನ್ನು ಕಂಪ್ಲೀಟ್ ಆಗಿ ಅಳಿಸಿ
ಡಾಟ್ ಕೂಡ ಅಲ್ಲಿ ಉಳಿಯುವುದಿಲ್ಲ. ಅಷ್ಟರ ಮಟ್ಟಿಗೆ ನಾವು ನಮ್ಮ ಪಾಪಗಳನ್ನು ಕಳೆದುಕೊಂಡು ಪರಿಶುದ್ಧರಾಗ್ತೇವೆ. ಅದೇ ಒಂದು 1 ಯೋಹಾನ 1:9 ಹೇಳುವುದು, ಸಕಲ ಅನೀತಿಯನ್ನು ಪರಿಹರಿಸಿ, ನಿಮ್ಮಲ್ಲಿ ಯಾವುದೇ ಅನೀತಿಗಳಾಗಿರ್ಬೋದು, ಯಾವ ಪಾಪಗಳಾಗಿರ್ಬೋದು ಎಲ್ಲವನ್ನು ಪರಿಹರಿಸಿ ನಿಮ್ಮನ್ನು ಶುದ್ಧಿ ಮಾಡುವನು. ಯೆಶಾಯ 1:18 ನೋಡ್ತೇವೆ, ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರು ಹಿಮದ ಹಾಗೆ ಬಿಳುಪಾಗುವವು, ಕಿರಮಂಜು ಬಣ್ಣವಾಗಿದ್ದರು ಉಣ್ಣೆಯಂತೆ ಬೆಳ್ಳಗಾಗುವವು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಕೀರ್ತನೆ ನಾವು 103:12 ನೋಡ್ತೇವೆ, ಪೂರ್ವಕ್ಕೂ ಪಶ್ಚಿಮಕ್ಕೂ ಎಷ್ಟು ದೂರವೋ ನಮ್ಮ ಪಾಪಗಳ ನಮ್ಮ ದ್ರೋಹಗಳನ್ನು ನಮ್ಮಿಂದ ತೆಗೆದು ಅಷ್ಟು ದೂರ ಮಾಡಿದ್ದಾನೆ ಅನ್ನೋದಾಗಿ. ಸೊ ನಮ್ಮ ಪಾಪಗಳನ್ನು ಅಷ್ಟು ದೂರ ಮಾಡಿರುವಾಗ ನಾವು ಇನ್ನು ಆ ಪಾಪದಲ್ಲಿ ಜೀವಿಸಬೇಕಾ? ನಾವು ಮಾಡಬೇಕಾಗಿರೋದು ಒಂದೇ, ನಮ್ಮ ಪಾಪಗಳನ್ನು ಅರಿಕೆ ಮಾಡಬೇಕು, ಮನಪೂರ್ವಕವಾಗಿ ಪಶ್ಚಾತ್ತಾಪಪಟ್ಟು ಆತನ ಪೂಜೆಯ ಬುಡಕ್ಕೆ ಬರಬೇಕು. ನಾವು ದಾವೀದನ ಜೀವಿತವನ್ನು ನೋಡಿದೆವು. ಆತನು ಮನಪೂರ್ವಕವಾಗಿ ಪಶ್ಚಾತ್ತಾಪ ಪಡ್ತಾನೆ, ಆಗ ಅವನಿಗೆ ಪಾಪ ಕ್ಷಮಾಪಣೆ ಆಗ್ತದ. ನಾವು 2 ಸಾಮುವೇಲ 12ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುವಾಗ ನಾತಾನನು ಅವನಿಗೆ ಹೇಳ್ತಾನೆ, ಯೆಹೋವನು ನಿನ್ನ ಪಾಪವನ್ನು ಕ್ಷಮಿಸಿದನು ಅಂತ. ಅದೇ ರೀತಿಯಲ್ಲಿ ನಾವು ಆ ತಪ್ಪಿ ಹೋದ ಮಗನನ್ನು ನೋಡಿದರೆ ಅವನ ಪಾಪ ಕ್ಷಮಾಪಣೆಯನ್ನು ಕೇಳ್ತಾನೆ, ಮನಪೂರ್ವಕವಾಗಿ ತಂದೆಯ ಬಳಿಗೆ ಬರ್ತಾನೆ, ಅವನಿಗೆ ಕ್ಷಮಾಪಣೆ ಆಗ್ತದೆ. ಕೂಡಲೇ ಅವನಿಗೆ ಕ್ಷಮಾಪಣೆ ಆಗ್ತದೆ. ಅವನ ತಂದೆ ಅವನನ್ನು ಅಪ್ಪಿಕೊಳ್ತಾನೆ, ಅವನಿಗೆ ಅಂತಿಂತ ನಿಲುವಂಗಿಯನ್ನು ಕೊಡುವುದಿಲ್ಲ, ಶ್ರೇಷ್ಠವಾದ ನಿಲುವಂಗಿಯನ್ನು ಕೊಡ್ತಾನೆ, ಅವನಿಗೆ ಜೋಡು ಪೆಟ್ಟನ್ನು ಕೊಡ್ತಾನೆ. ಅವನು ಬಂದ ಖುಷಿಯಲ್ಲಿ ಕೊಬ್ಬಿದ ಕರುವನ್ನು ಕೊಯ್ಯಿಸಿ ಸಂಭ್ರಮಾಚರಣೆಯನ್ನು ಮಾಡ್ತಾರೆ. ಅದೇ ರೀತಿಯಲ್ಲಿ ನಾವು ಕಳ್ಳನ ವಿಷಯವನ್ನು ನೋಡುವುದಾದರೆ, ಅವನು ಯಾವಾಗ ಪಾಪ ಕ್ಷಮಾಪಣೆಯನ್ನು ಯೇಸುವಿನಲ್ಲಿ ಬೇಡಿಕೊಳ್ತಾನೋ ಆಗ ಯೇಸು ಅವನು ಅಲ್ಲಿ ಹೇಳ್ತಾನೆ, ನೀನು ರಾಜ್ಯವನ್ನು ಪಡೆದು ಹಿಂತಿರುಗಿ ಬರುವಾಗ ನನ್ನನ್ನು ನೆನೆಸಿಕೊ ಅಂತ ಹೇಳ್ತಾನೆ. ಆ ಕ್ಷಣವೇ ಕೂಡಲೇ ಯೇಸು ಹೇಳ್ತಾನೆ, ಈ ಸಂಗಡವೇ ನೀನು ನನ್ನ ಸಂಗಡ ಪರದೈಸಿನಲ್ಲಿರುವಿ. ಟೈಮೇ ಇಲ್ಲ, ಇನ್ಸ್ಟೆಂಟ್ ಆಗಿ ಅವನಿಗೆ ಪಾಪ ಕ್ಷಮಾಪಣೆ ಅವನಿಗೆ ಸಿಗ್ತದೆ. ಸೊ ನಾವು ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಂಡು ಯಾವಾಗ ಪೂಜೆಯ ಬುಡಕ್ಕೆ ಬರ್ತೇವೆ, ದೇವರ ಸನ್ನಿಧಾನಕ್ಕೆ ಬರ್ತೇವೆ, ನಮ್ಮ ಪಾಪಗಳು ಕ್ಷಮಾಪಣೆ ಆಗ್ತದೆ, ನಾವು ಆ ಪವಿತ್ರಾತ್ಮನನ್ನು ಹೊಂದಿಕೊಳ್ತೇವೆ, ನಾವು ನೀತಿಯ ಜೀವಿತವನ್ನು ಸಾಗಿಸಲಿಕ್ಕೆ ಆಗ್ತದೆ. ಕೀರ್ತನೆ 51:17 ಹೇಳ್ತದೆ, ಕುಗ್ಗಿದ ಮನಸ್ಸೇ ದೇವರಿಗೆ ಇಷ್ಟ ಯಜ್ಞ, ದೇವರು ಪಶ್ಚಾತ್ತಾಪದಿಂದ ಜಜ್ಜಿ ಹೋದ ಮನಸ್ಸನ್ನು ಎಂದಿಗೂ ತಿರಸ್ಕರಿಸುವುದಿಲ್ಲ. ನಾವು ಯಾವಾಗ ಪಶ್ಚಾತ್ತಾಪದಿಂದ ಕುಗ್ಗಿದ ಮನಸ್ಸುಳ್ಳವರಾಗಿ ಕ್ರಿಸ್ತನ ಒಂದು ಪೂಜೆಯ ಕಂಬದ ಬುಡಕ್ಕೆ ನಾವು ಬರ್ತೇವೆ, ನಮ್ಮ ಪಾಪಗಳನ್ನು ಅರಿಕೆ ಮಾಡಿಕೊಳ್ತೇವೆ, ಆಗ ನಾವು ನೀತಿವಂತರಾಗಿ ಶುದ್ಧತೆಯ ಜೀವಿತವನ್ನು ಸಾಗಿಸಲಿಕ್ಕೆ ಆಗ್ತದೆ. ಆ ಪವಿತ್ರಾತ್ಮವನ್ನು ಯಾವ ರೀತಿಯಲ್ಲಿ ನಾವು ಜೀವಿಸಬೇಕೆಂಬುದಾಗಿ ನಮಗೆ ತೋರಿಸಿಕೊಡ್ತಾನೆ. ಆ ನೀತಿವಂತರ ಜೀವಿತವನ್ನು ನಾವು ಮಾಡ್ತೇವೆ. ಆ ನೀತಿವಂತರ ಜೀವಿತವನ್ನು ಮಾಡುವುದರ ಮೂಲಕ ನಾವು ನಮ್ಮ ಪರಲೋಕದಲ್ಲಿ ಒಂದು ಸ್ಥಾನವನ್ನು ನಮಗೆ ಭದ್ರವಾಗಿಟ್ಕೊಳ್ತೇವೆ. ಯಾವಾಗ ಕ್ರಿಸ್ತನ 2ನೇ ಬರೋಣ ಆಗ್ತದೆ, ಆಗ ನಾವು ಕ್ರಿಸ್ತನನ್ನು ಎದುರು ಬದುರಾಗಿ ನೋಡ್ತೇವೆ. ನಾವು ಮಾಡಬೇಕಾದದ್ದು ಇಷ್ಟೇ, ನಾವು ಪೂಜೆಯ ಬುಡಕ್ಕೆ ಬರಬೇಕಾಗಿದೆ. ನಮ್ಮ ಪಾಪಗಳನ್ನು ಮನಪೂರ್ವಕವಾಗಿ ಪಶ್ಚಾತ್ತಾಪಪಟ್ಟು ನಾವು ಅರಿಕೆ ಮಾಡಬೇಕಾಗಿದೆ. ಆಮೇಲೆ ಕ್ರಿಸ್ತನು ನಮಗೋಸ್ಕರ ಬಂದನು, ನಮ್ಮ ಪಾಪಗಳಿಗೋಸ್ಕರ ಸತ್ತನು, ಅವನು ಹೂಣಲ್ಪಟ್ಟನು, 3ನೇ ದಿನದಲ್ಲಿ ಅವನು ಎದ್ದನು ಎಂಬುದನ್ನು ನಾವು ನಂಬಬೇಕಾಗಿದೆ. ಯಾವಾಗ ಇದನ್ನು ಮಾಡ್ತೇವೆ ನಮಗೆ ಪಾಪ ಕ್ಷಮಾಪಣೆ ದೊರೆಯುತ್ತದೆ. ಆಗ ನಾವು ಈ ಪಾಪ ಕ್ಷಮಾಪಣೆಯ ಜೀವಿತದಲ್ಲಿ ನಾವು ಕೂಡ ಇತರರನ್ನು ಕ್ಷಮಿಸುವಂಥ ಜೀವಿತವನ್ನು ಅಥವಾ ಎಲ್ಲ ನೀತಿವಂತರಾಗಿ ನಾವೇನು ಪವಿತ್ರಾತ್ಮ ವರಗಳು ಎಫೆಸದಲ್ಲಿ ಬರ್ತಿದೆ ಅದೆಲ್ಲವನ್ನು ನಾವು ಪಡೆದುಕೊಳ್ತೇವೆ. ಶರೀರಾಧೀನ ಸ್ವಭಾವಗಳನ್ನು ಬಿಟ್ಟು ಬಿಡಲಿಕ್ಕೆ ನಮಗೆ ಸಹಾಯ ಆಗ್ತದೆ. ನಾವು ನಮ್ಮಲ್ಲಿ ಪ್ರಶ್ನೆ ಮಾಡಿಕೊಳ್ಬೇಕಾಗಿದೆ, ಆ ಜೀವಿತವನ್ನು ನಾವು ನಡೆಸ್ತಿದ್ದೇವೆ, ನಾವು ನಮ್ಮ ಪಾಪಗಳಲ್ಲಿ ಇನ್ನೂ ಜೀವಿಸ್ತಾ ಇದ್ದೇವೆ, ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ದೇವರ ಸನ್ನಿಧಾನಕ್ಕೆ ನಾವು ಬಂದಿದ್ದೇವೆ, ಅದನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕಾಗಿದೆ. ಇನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಈ ವಾಕ್ಯ ಭಾಗವು ನಮ್ಮನ್ನು ಆ ನೀತಿವಂತಿಕೆಯ ಜೀವಿತಕ್ಕೆ ಅಥವಾ ಆ ಒಂದು ಪವಿತ್ರಾತ್ಮನನ್ನು ಹೊಂದಿಕೊಂಡು ನಾವು ಆತನ ಮಾರ್ಗದಲ್ಲಿ ನಡೆಸಲಿಕ್ಕೆ ನಮಗೆ ಸಹಾಯ ಮಾಡಿ ಈ ವಾಕ್ಯ ಭಾಗವು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇಲೆ ನಾವು ಪ್ರಾರ್ಥನೆ ಮಾಡುವ. ಸರ್ವಶಕ್ತನು ಮಹೋನ್ನತನಾಗಿರುವ ತಂದೆಯಾಗಿರುವ ದೇವರೇ, ಕರ್ತ ನಿನ್ನ ಪ್ರಸನ್ನತೆಗಾಗಿ ಸ್ತೋತ್ರ. ನೀನು